ಎಲ್ಗೆ ಆಗ್ಲೇ ಬ್ಯಾಗ್ ಹಾಕೊಂಡು ಹೊಂಟ್ಬಿಟ್ಟಲ್ಲ. ಎಲ್ಗೆ ಹೊಂಟೆ? ಎಲ್ಗೆ ಅಂತ ಹೇಳಿದ್ರೆ ನನ್ನ ತಮ್ಮನ ಮನೆಗೆ ಹೋಯ್ತಾ ಇದೀನಿ ರೀ. ನನಗೆ ಹೆಣ್ಣು ಕೊಡಕ್ಕಿಲ್ಲ ಅಂತಂದಲ್ವಾ, ನೋಡ್ತಾರೆ ಹೋಗ್ಬಿಟ್ಟು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅವ್ನು ಹೆಣ್ಣು ಕೊಡಕ್ಕಿಲ್ಲ ಅಂತಂದ ತಾನೆ, ಮತ್ತು ಹೋಗ್ಬಿಟ್ಟು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ಯಾ ನೀನು? ಹಾಂ, ಕೊಡಕ್ಕಿಲ್ಲ ಅಂದ್ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಬೇಕು. ಅದು ಬಿಡ್ಬಿಟ್ಟು ತಿರುಗೋಗಿ ಕೇಳಿ ಭಿಕ್ಷೆ ಎತ್ತಿ ಅವ್ರ ತಾಗ ಮಕ್ಕಳಿಸ್ಕತ್ಯಾ? ಇದೆಲ್ಲ ಬೇಕಾ ನಿಂಗೆ? ಸುಮ್ಕಿರು, ಏನು ಬೇಡ. ಕೊಡ್ಲಿಲ್ಲ ಅಂದ್ರೆ ಅವ್ರ ಮಗಳನ್ನ ಅವರೇನೇ ಮಾಡಿಕೊಂಡು ನಂಗೆ ಯಾಕೆ ಬೇಕು ಹೇಳು? ಬುಟ್ಟಾಕು, ಬೇಡ ಬುಟ್ಟಾಕು, ಬಾ ಸುಮ್ಕೇನೆ. ಇನ್ನೊಂದ್ಸಲ ಹೋಗ್ಬಿಟ್ಟು ಕೇಳಿದ್ರೆ ಮುರುವಾದ ಇದ್ದತೆ. ನಿನ್ನ ಮಗನ ವಿಷಯ ಊರೂರಿಗೆ ಗೊತ್ತು. ಸುಮ್ಮನೆ ಅದನ್ನ ಬೇರೆ ಬಿಲ್ಡಪ್ ತಗೊಂಡು ಯಾಕೆ ಇದು ಮಾಡಿಯೇ? ನೋಡಿ, ನಡಿ ಒಳಗಡಿಕೆ. ನಾನೇನು ಅವ್ರ ಮನೆಗೆ ಹೆಣ್ಣು ಕೇಳಕ್ಕೆ ಹೋಯ್ತಿಲ್ಲ ರೀ ನಾನು. ನನಗೆ ಬರ್ಬೇಕಿತ್ತಲ್ಲ ಆಸ್ತಿಯ ಭಾಗ ಕೇಳಕ್ಕೆ ಹೋಯ್ತಾ ಇರೋದು ನಾನು. ಏನು ಆಸ್ತಿ ಭಾಗ ಕೇಳಕ್ಕೆ ಹೋಯ್ತಾ ಇದೆಯಾ? ಅವಾಗ ನಾನೇ ಹೇಳಿದ್ರು ಬ್ಯಾಡ 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 ಅಂತಿದ್ದೆ. ಇವಾಗ ಏನೇ ಬಂತು ನಿಂಗೆ ದೊಡ್ಡ ರೋಗ? ಆಸ್ತಿ ಭಾಗ ಬೇರೆ ಕೇಳಕ್ಕೆ ಹೋಯ್ತಿದ್ದೀನಿ ಅಂತ ಹೇಳ್ತಿದ್ಯಾ ರೀ? ಮತ್ತೆ ನನಗೆ ಎಷ್ಟು ಅವಮಾನ ಮಾಡಿ ಕಳಿಸ್ಬಿಟ್ರೆ ಏನೋ ಸಮಾಧಾನವಾಗಿ ಕೊಡೋಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರೆ ಪರವಾಗಿಲ್ಲ. ಅವಳು ನೋಡ್ದೆ ಯಾವ ದುರಂಕಾರವಾಗಿ ಮಾತಾಡೋದ್ಲು ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ದುರಂಕಾರವಾಗಿ ಮಾತಾಡಿದ್ರು ಮುಂದೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕೇನ್ರಿ? ನಾನಂತೂ ಬಿಡೋಕ್ಕಿಲ್ಲ ರೀ. ಒಂದು ಗ್ರಾಚಾರ ಕೇಳಿಸ್ತೀನಿ ನೋಡ್ತೀರಿ. ನನ್ನ ತಮ್ಮಂಗೆ ನನ್ನ ಬೆಲೆ ಗೊತ್ತಾಗಬೇಕು. ಗೌರಿ ಹಬ್ಬಕ್ಕೆ ಕಿತ್ತೋಗಿರೋ 100 ರೂಪಾಯಿ ಸೀರೆ ತಗೊಬಿಟ್ಟು ಬಂದು ಕೊಟ್ರು ನಾನು 1000 ರೂಪಾಯಿ ಸೀರೆ 10,000 ರೂಪಾಯಿ ಸೀರೆ ತಂದು ಕೊಟ್ಟವು ನನ್ನ ತಮ್ಮ ಅಂತ ಊರು ತುಂಬ ಬಿಲ್ಡಪ್ ಇಟ್ಕೊಂಡು ಓಡಾಡ್ತಿದ್ದೆ ನಾನು. ಅಂಥದ್ರಾಗೆ ಇವಾಗ ಇಷ್ಟೆಲ್ಲ ಅವಮಾನ ಮಾಡಿದ್ರೆ ಸುಮ್ಕಿರ್ಬೇಕಾ ನಾನು? ನೀವು ಬಾಯಿ ಮುಚ್ಕೊಂಡು ಸೈಡಿಗೆ ಬನ್ನಿ, ನಾನು ಹೋಗ್ಬಿಟ್ಟು ಸರಿಯಾಗಿ ಮಾಡ್ಬಿಟ್ಟು ಬರ್ತೀನಿ. ನೀವು ಯಾರು ಮದುವೆಗೆ ಬರಬೇಡಿ, ನಾನು ಹೋಗ್ಬಿಟ್ಟು ಬರ್ತೀನಿ ಮನೆ ಕಡೆ ಹುಷಾರು. ಏನೋ ಬಿಡೆ, ಈ ವರ್ಷಕ್ಕೆ ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ನೋಡಿ ನೀನಂತೂ. ಆವಾಗೆಲ್ಲ ನಾನು ಏಳಿ ಸುಸ್ತಾದೆ. ನೀನು ಹೋಗಕ್ಕಿಲ್ಲ ಅಂತಿದ್ದೆ. ಕೊನೆಗೂ ಯಾಗ ಹೋಗ್ಬೇಕು ಅಂತ ಅನ್ನಿಸ್ಬಿಡ್ತಲ್ಲ. ಸಾಕಮ್ಮ ತಾಯಿ, ಹೋಗ್ಬಿಟ್ಟು ಬಾ. ಬನ್ನಿ ಸೈಡಿಗೆ ಬನ್ನಿ. ಯಾರಿದ್ದೀರಾ ಮನೆಯಾಗೆ? ಅಯ್ಯಯ್ಯಪ್ಪ, ಹೆಣ್ಣು ಕೊಡಕ್ಕಿಲ್ಲ ಅಂತ ಏಸ್ಕಿತ ಹೇಳಿದ್ರು. ಬಂದು ಕೇಳ್ತಿರಲ್ಲ ನೀವು. ನಿಮ್ಗೆ ಏನು ಹೇಳ್ಬೇಕು ಅಂತ ನನಗಂತೂ ಅರ್ಥ ಆಯ್ತಿಲ್ಲ. ಏಳೇ ಇದ್ದೀನಿ, ಹೆಣ್ಣು ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ರೀ. ನೀವೇನೇ ನೀವು ಉಗುತ್ಬಿಟ್ಟು ಕಳಿಸಿ. ಇವ ಅಮ್ಮಂಗೆ ತಿರುಗಿ ಬೇರೆ ನೀನು ಬಂದಿರೋದು ನೋಡಿ ನಿಮ್ಮ ಅಕ್ಕ. ಏನೋ ಬಂದವ್ರೆ ಅಂತ ಸಂದಾಕ್ ನೋಡ್ಕೊಂಡ್ರೆ ಹೆಣ್ಣು ಕೇಳು ನನಗೆ. ನಿನ್ನ ಮಗ ದೊಡ್ಡ ಇದು ನೋಡು, ಕೊಟ್ಬಿಡಕ್ಕೆ ಎಲ್ಲನೂ ಏಸ್ಕಿತ ಹೇಳ್ಬೇಕು ಕೊಡಕ್ಕಿಲ್ಲ ಅಂತ. ಯಪ್ಪ ಮರುವಾದಿ ಬಿಟ್ಬಿಟ್ಟು ಬೊತ್ತನೇ ಇರೋದೇ ನೀನು ಕೇಳೋಕ್ಕೆ. ಲೇ ನಾಲ್ಗೆ ಬಿಗಿ ಹಿಡಿದು ಮಾತಾಡೆ. ನಿಮ್ಮ ಅಪ್ಪನ ಮನೆಗೆ ಬಂದಿಲ್ಲ ನಾನು, ನಮ್ಮ ಅಪ್ಪನ ಮನೆಗೆ ಬಂದಿದ್ದೀನಿ. ಮುಚ್ಕೊಂಡಿರೇ. ಮದುವೆ ಆದಮೇಲೆ ಅದೇನೋ ಅಂದ್ರಲ್ಲ, ತಮ್ಮ ನಮ್ಮನಾದರೂ ತಮ್ಮ ನೆಂಟಿ ನಮ್ಮೋಳ ನಂಗೆ ಆಗೋಗ್ಬಿಟ್ಟೈತೆ. ನೀವಿಬ್ರು ಇಂಥ ಕೆಲಸ ಮಾಡ್ತೀರಾ ಅಂತ ನೀನು ಸರ್ಕಾರದವರು ಹೆಣ್ಮಕ್ಳಿಗೂ ಅರ್ಧ ಪಾಲ್ ಬೇಕು ಅಂತ ಹೇಳ್ಬಿಟ್ಟು ಬರ್ದಿರೋದು. ನಾನೇನು ನಿನ್ನ ಮಗಳನ್ನ ಕೇಳ್ಕೊಂಡಿಲ್ಲ ಮದುವೆ ಮಾಡ್ಕೊಳಕ್ಕೆ ಅಂತೇನು ಬರಲಿಲ್ಲ ಕಣವ. ನನಗಂತೂ ಈ ಎಲ್ಲ ಆಸ್ತಿನಾಗೆ ಅರ್ಧ ಪಾಲ್ ನನಗೆ ಬೇಕೇ ಬೇಕು. ಆಸ್ತಿ ಪಾಲ್ ಎತ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಭಾಗ ಕೊಟ್ಟರೆ ಮೂರುವ ದಿನಕ್ಕೆ ಸರಿ, ಕೊಡಲಿಲ್ಲ ಅಂತ ಹೇಳಿದ್ರೆ ಗೊತ್ತು ನಾನು ಏನು ಮಾಡಬೇಕು, ಎಲ್ಲೋಗಿ ಇಸ್ಕೋಬೇಕು, ಎಲ್ಲೋ ಕ್ಯೋಸ್ ಹಾಕಬೇಕು, ಎಲ್ಲಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೂ ಭಾಳ ಚೆನ್ನಾಗಿ ಗೊತ್ತು. ಹೋಗಿ ಕ್ಯೋಸ್ ಹಾಕ್ತೀನಿ. ತಿಳಿತೆ? ಕೊಡಂಗಿದ್ರೆ ಕೊಡ್ರಿ, ಇಲ್ಲ ಕ್ಯೋಸ್ ಹಾಕ್ತೀನಿ. ಅಯ್ಯೋ ಅಕ್ಕ, ಇದೇನಕ್ಕ? ನನ್ನ ತಮ್ಸಂದಕ್ಕಿರ್ಬೇಕು ಅಂತ ಯಾವಾಗೂ ಅಂತಿದ್ದೆ. ಇವಾಗ ನೋಡಿದ್ರೆ ಇಂಥ ಮಾತಾಡ್ತಿದ್ಯಲ್ಲ ನೀನು. ಕಣಲೆ, ಅವಾಗ ನನ್ನ ತಮ್ಮನೇ ಸಂದಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ನೀನು ಯಾವಾಗ ನಾನೇ ಸಂದಾಗಿರ್ಬೇಕು, ನಮ್ಮ ಅಕ್ಕ ಸಂದಾಗಿರ್ಬಾರ್ದು ಅಂತ ನೀನು ಯಾವಾಗ ಅನ್ಕೊಂಡೋ ಬಂಡಿ ನನ್ನ ಮಗನೇ, ಆವಾಗೆ ಫಿಕ್ಸ್ ಮಾಡ್ಕೊಬಿಟ್ಟೆ. ಆಸ್ತಿನಾಗ ಅರ್ಧ ಪಾಲ್ ಬೇಕು. ಅಪ್ಪಂಗೆ ನೀನು ಒಬ್ಬನೇ ಹುಟ್ಟಿಲ್ಲ, ನಾನು ಹುಟ್ಟಿದ್ದೀನಿ. ನನಗೂ ಆಸ್ತಿ ಪಾಲ್ ಬೇಕು ಅಂದರೆ ಬೇಕೇ ಬೇಕು ಅಷ್ಟೇ. ನಿನಗೆ ಹೀಗೇನಾರ ಕೊಡಲಿಲ್ಲ ಅಂದರೆ ಲಾಯರ್ ಆಫೀಸ್ಗೆ ಹೋಗ್ಬಿಡ್ತೀನಿ. ನೋಡ್ತಾರೆ, ನೋಟಿಸ್ ಕಳಿಸ್ಬಿಡ್ತೀನಿ ನಿನಗೆ. ಅಯ್ಯೋ ಅಕ್ಕ, ಏನೋ ಚಿಕ್ಕ ವಿಚಾರಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲಕ್ಕ ನೀನು. ಏನೋ ಸಣ್ಣ ವಿಚಾರಕ್ಕೆ ನೀನು ಆಸ್ತಿ ಪಾಲ್ ಕೊಡು, ಅದು ಮಾಡು ಇದು ಮಾಡು ಅಂತ ಹೇಳ್ತಿದ್ಯಲ್ಲ ನೀನು. ಹಾಕೋ ಸುಮ್ಕಿರು, ಇಷ್ಟಕ್ಕೆಲ್ಲ ಯಾರ ನಂಗೆ ಹೋಯ್ತಾರೆ. ನೀನು ಸುಮ್ಮನೆ ಆಗಿ ನೀನು ನೋಡಿ ಹೆಂಗೆ ಕೇಳಿಯ ನೀನು. ಈಗ ಆಗಿದ್ದೆಲ್ಲ ಆಗೋಯ್ತು. ನೀನು ಇವಾಗ ಸುಮ್ಮನೆ ಆಗು. ನೀನು ಹಂಗೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ. ನೀನು ಆಸ್ತಿ ಪಾಸ್ತಿ ಎಲ್ಲ ಕೇಳ್ಬೇಡ. ಗೌರಿ ಹಬ್ಬಕ್ಕೆ ನಾನು ವರ್ಷ ಕೊಡಕ್ಕಿಲ್ವಾ? ತಮ್ಮನ ಮೇಲೆ ನಿಂಗೆ ಪಿರುತಿ ಇಲ್ವಾ? ಹೇಳು. ಏನೋ ಬೇಕಾದ್ರೆ ಜಮೀನು ಮಾರಿದಾಗ 1 ಲಕ್ಷ 2 ಲಕ್ಷ ಕೊಡ್ತೀನಿ. ಈಗ ಆಸ್ತಿ ಪಾಸ್ತಿ ಪಾಲು ಅಂತ ಹೇಳ್ಬಿಟ್ಟು ಏನೋ ಕೇಳಕ್ಕೆ ಬರ್ಬೇಡ. ನಮಗೆ ತಾನೇ ನೀವು ಸಹಿತ 2 ಎಕರೆ ಐತಿ, ಅದ್ರಾಗ 1 ಎಕರೆ ನಿನಗೆ ಕೊಟ್ಬಿಟ್ರೆ ನಾವೇನು ಮಾಡನಿ? ನಮ್ಮ ಒಟ್ಟಿಗೆ ನಕ್ಕಳನಿ. ಇದು ನನ್ನ ಹತ್ರ ದೌಲತ್ತಾಗಿ ಮಾತಾಡೋವಾಗ ನಿನಗೆ ಅರ್ಥ ಆಗಬೇಕಿತ್ತು. ನನ್ನ ಹತ್ರ ದೌಲತ್ತಾಗಿ ಮಾತಾಡ್ಬಿಟ್ಟು ಇವಾಗ ಬಂದ್ಬಿಟ್ಟು ಕೇಳಿದ್ರೆ ಸುಮ್ಕೆ ಬಿಟ್ಬಿಟ್ಟೆನಾ? ನೀನು ಎಂಡ್ರ ನೋಡ್ದ ಭಿಕ್ಷೆ ಎತ್ತಾಗಿ ಬಂದಿದ್ದೀನಿ ಅನ್ನಂಗೆ ಮಾತಾಡ್ತಾಳೆ ನೀನು ಎಂಡ್ರು. ನಾನೇನಾರ ಭಿಕ್ಷೆ ಎತ್ತಾಗಿ ಬಂದಿದ್ದೀನ ನಿನ್ ತಾಗೆ? ಹೆಂಗೆ ಮಾತಾಡ್ತಾಳೆ ನೋಡಿ ಇವಾಗ. ನಾನು ನೆನೆ ಅಷ್ಟು ಅವಮಾನ ಮಾಡ್ತಾ ಇದ್ರು ನನಗೆ ಅಮ್ಮ ಮಗಳು ಸೇರ್ಕೊಂಡು. ನೀನು ಬಾಯಿ ಮುಚ್ಕೊಂಡು ಸುಮ್ಮನಿದ್ದಲ್ಲ, ನನಗೆ ಸಹಿಸಕ್ಕಾಗಲಿಲ್ಲ. ಸಹಿಸಕ್ಕಂತೂ ಆಗಲೇ ಇಲ್ಲ ಬಿಡು. ಕೊಟ್ಟೆಯಾ ಇಲ್ಲ ನಾನು ಕೋರ್ಟು ಕಚೇರಿ ಅಂತ ಹೋಗ್ಲಾ? ಯೋಚನೆ ಮಾಡು. ಬತ್ತೀನಿ ಒಂದೊಂದು ದಿನ ಬಿಟ್ಕೊಂಡು. ನನ್ನ ಮಗಂಗೆ ಸುರಸುಂದರಂಗಿ ನಿನ್ನ ಮಗಳು ಒಬ್ಬಳೆಲ್ಲ ಇರೋದು. ಇನ್ನೂ ಸಣ್ಣಕ್ಕಿರೋ ಹುಡುಗಿನ ತಂದ್ಬಿಟ್ಟು ಮದುವೆ ಮಾಡ್ತೀನಿ. ನೀನು ಪಾಡೋಗಿ ನೀನು ಇರಿವಂತೆ ನನ್ನ ಆಸ್ತಿ ಪಾಲು ನನ್ನ ಕೊಟ್ಬಿಡು. ಆಸ್ತಿ ಎಲ್ಲ ಮಾರ್ಬಿಟ್ಟು ಜೂಮನಂಗೆ ಮಾಡ್ತೀನಿ ಮದುವೆಯ ನೆನ್ಪಿಟ್ಕ. ಯಪ್ಪ
ತವ್ರ ಮನೆಗೆ ಆಸ್ತಿ ಕೇಳಕ್ಕೆ ಬರೋಕ್ಕೆ ನಾಚಿಕೆ ಆಗ್ಬೇಕಪ್ಪ. ನಾನಂತೂ ನಮ್ಮ ಅಣ್ಣ ಸಂದಕ್ಕಿರ್ಲಿ ಅಂತ 10 ರೂಪಾಯಿದೂ ಏನೂ ಕೇಳಕ್ಕೂ ಹೋಗಲ್ಲ ಮಾಡಕ್ಕೂ ಹೋಗಲ್ಲ ನಾನು. ಆ ನಿಮ್ಮ ಮನೆನಾಗ ಏನು ಐತಿ ಅಂತ ಕೇಳಕ್ ಹೋಯ್ತಿಯೇ? ನಿಮ್ಮ ಮನೆನಾಗ ಏನು ಗೊತ್ತಿಲ್ಲ, ಕೇಳಕ್ ಬೇರೆ ಹೋಯ್ತಾಳಂತೆ ಕೇಳಕ್ಕೆ. ಒಳ್ಳೆ ನಿನಗೆ ಹೆಂಗ್ ಹೇಳ್ತಾಳೆ ಅಂದ್ರೆ, ಬೇಕಾದ್ರೆ ನೀನು ಎತ್ಕೊಳ್ಳಲೇ, ನಮ್ಮ ಅಪ್ಪನ ಆಸ್ತಿನ ನನಗೆ ಪಾಲ್ ಬೇಕು ತಕತೀನಿ, ಅದನ್ನ ಹೇಳಿ ಕೇಳಕ್ ನೀನು ಯಾವಳಲೇ? ನೋಡ್ಲಾ ಬತ್ತೀನಿ, ನಾಳೆಲ್ಲ ನಾಡೋದು ಬತ್ತೀನಿ, ಆಸ್ತಿ ಪತ್ರಗಳೆಲ್ಲ ತೆಗೆದು ನನಗೆ ಮಾಡಿಸ್ಕೊಟ್ರೆ ನಿನಗೆ ಮಾಡಿಸ್ಕೊಡ್ತೀನಿ. ಇಲ್ಲ ಜಪ್ಪಯ್ಯ ಅಂದ್ರೆ ನಿನ್ಗೆ ಸೈನ್ ಹಾಕಕ್ಕಿಲ್ಲ. ನಾನು ಲಾಯರ್ ತಕ ಹೋಗ್ಬಿಟ್ಟು ಕ್ಯೋಸ್ ಹಾಕ್ಬಿಟ್ಟು ನನ್ನ ಜಮೀನು ತಕತೀನಿ ಉಸ್ಸಾರ್. ಅಕ್ಕ 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 ನನ್ನ ಮಾತು ಕೇಳಕ್ಕ, ಕುಂತ್ಕೊಂಡು ಮಾತಾಡೋನಿ. ಈಗ ಮದುವೆ ತಾನೆ ಏನೋ ಒಂದು ಮಾತಾಡಿದ್ರೆ ಆಯ್ತು. ಕುಂತ್ಕ ಬೈಲಿ, ಕಾಪಿ ಗಿಕ್ಕ ಕೇಳ್ತೀನಿ. ಏನೇ ಮಗ ನೋಡ್ತಾ ಇದೀಯಾ? ಓ ಕಾಪಿ ಗಿಕ್ಕೆ. ಹ್ಞೂನ್ರಿ, ಓ ಇಕ್ತೀನಿ, ಕುಂತ್ಕೊಳ್ಳಿ ಕಾಪಿಗೆ ಇಕ್ತೀನಿ. ನನಗದ್ರ ಅವಶ್ಯಕತೆನೇ ಇಲ್ಲ. ನಾನು ಹೇಳಿದ್ನಲ್ಲ, ಹೇಳಿದ್ದನ್ನು ಮಾಡ್ತೀನಿ. ಆಸ್ತಿ ಬಂದ್ಬಿಡ್ಬೇಕು ನನಗೆ. ಬರಲಿಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೇನಿಯ ಗೊತ್ತಿಲ್ಲ. ನಾನು ಏನು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಗೊತ್ತಾದ್ರಂತೂ ಸುಮ್ಕೆ ಬಿಡಕ್ಕಿಲ್ಲ ನಾನು. ಈಗ ನನಗೆ ಹೊಸಿ ಸಮಾಧಾನ ಆಯಿತು. ನನ್ನ ಮೇಲೆ ನೀವು ಜೋರು ಮಾಡ್ತಾಳೆ. ನಾನು ಭಿಕ್ಷೆ ತಕ್ಬಂದಿದ್ದೀನಿ ಇಲ್ಲಿಗೆ. ಇಷ್ಟು ದಿನ 10 ರೂಪಾಯಿ ಕೇಳ್ದೋಳಲ್ಲ ನಾನು. ಅಂತಂದ್ರೆ ಇವಾಗ ಬಂದ್ಬಿಟ್ಟು ಹಿಂಗೆ ಕೇಳಿದ್ರೆ ನಾನು ಸುಮ್ಕೆ ಬಿಟ್ಬಿಟ್ಟೇನೆ. ನನ್ನೇ ಬೈತೀರೇ? ಐತೆ ಬರ್ರಿ ನಿಮಗೆ ಮಾರಮ್ಮನ ಹಬ್ಬ ಇಬ್ರಿಗೂ. ಇವಳ ಮನೆ ತೊಳಿತಾಳೆ ಬಂದ್ಬಿಟ್ಟು. ರೀ ನಮ್ಮ ಅಕ್ಕ ಪಾಲ್ ಕೇಳಲ್ಲ ಅಂತ ಹೇಳ್ತಾ ಇದ್ರಿ. ಈಗ ನೋಡಿದ್ರೆ ಬಂದು ಹಿಂಗೆ ಪಾಲ್ ಕೇಳ್ತಾವಳೆ. ನೀವೇ ತಾನೇ ಕೇಳಕ್ಕಿಲ್ಲ ಹೇಳು ಅಂತ ಹೇಳಿದ್ದು. ಈಗ ನೋಡ್ದ ಬಂದ್ಬಿಟ್ಟು ಪಾಲ್ ಕೊಡು ಅಂತ ಎಷ್ಟು ಸಂದ ಕೇಳ್ತಾವಳೆ. ಮುಚ್ಚೆ ಲೌಡಿ ಮುಚ್ಚು, ನಿನ್ನಿಂದನೇ ನೀ ಎಲ್ಲ ಆಗಿದ್ದು. ಮೊನ್ನೆ ಮಾನ ಮುರ್ವದಿ ಬುಟ್ಟಿ ನಂಗೆಲ್ಲ ನಮ್ಮ ಅಕ್ಕಂಗೆ ಮುರಿಯೋದಿ ಕಲೀಲಿಲ್ಲ ಅಂತ ಹೇಳಿದ್ರಿ ಅಮ್ಮ ಮಗಳು ಸೇರ್ಕೊಂಡು. ಇಷ್ಟೆಲ್ಲ ಯಾಕಾಗೋದು? ಏನೋ ಋಣನ ಸಂಬಂಧ ನೋಡೋಣ ಮಾಡೋಣ ಅಂತ ಹೇಳ್ಬಿಟ್ಟು 1 ವರ್ಷ ತೊಳ್ಬಿಟ್ಟು ಎಲ್ಲ ಸೈನ್ ಹಾಕ್ಸ್ಕೊಬಿಟ್ಟು ಆಮೇಕಿಂದ ಮಾತಾಡ್ಬೋದಿತ್ತು. ಸೈನೇ ಹಾಕ್ಸ್ಕೊಂಡಿಲ್ಲ, ಏನು ಹಾಕ್ಸ್ಕೊಂಡಿಲ್ಲ. ಅಮ್ಮ ಮಗಳು ಜೋರಾಗಿ ಮಾತಾಡ್ಬಿಟ್ಟು ಇವಾಗ ನೋಡಿದ್ರೆ ಹೋಯ್ತದೇನ್ರಿ ಏನು ಮಾಡೋದು ಅಂತ ಕೇಳ್ತೀಯಾ? ಮನೆಯಾಳಿ ತಗೊಬಿಟ್ಟು ಬಂದು ಹೆಂಗೆ ಮಾತಾಡಬೇಕು ಅಂತಲೂ ಗೊತ್ತಾಗಕ್ಕಿಲ್ವಲ್ಲ ನಿನಗೆ? 2 ಎಕರೆನಾಗ 1 ಎಕರೆ ಈಗ ನಮ್ಮ ಅಕ್ಕಂಗೆ ಕೊಡಬೇಕು ಅಂತಂದ್ರೆ ನಾವೇನು ಮಾಡೋಣ ಹೇಳು? ನೀವೇ ಮನ್ಗೋಗಿ ಏನಾರ ಮಾತಾಡ್ಕೊಂಬಿಟ್ಟು ಬನ್ನಿ, ತೆಪ್ಪಾಯ್ತು ನಂದು. ಹೋಗಿ ನೀವೇ ಒಂದು ಮಾತು ಹೇಳಿ, ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿ ಸುಮ್ಕಾಯ್ತಾಳೆ ನಿಮ್ಮ ಅಕ್ಕ. ಆಸ್ತಿ ಕೊಟ್ಬಿಟ್ರೆ ಹೆಂಗೆ ಹೇಳು? ಬೇಕಾದ್ರೆ 1 ಲಕ್ಷ 2 ಲಕ್ಷ ಕೊಟ್ಬಿಡೋಣ. ಸುಮ್ಮನೆ ನಿನಗೆ ಸಂದಕ್ಕಿರಕ್ಕಿಲ್ಲ. ಹೋಗ್ಬಿಟ್ಟು ಒಂದು ಮಾತು ಹೇಳ್ಬಿಟ್ಟು ಬನ್ನಿ. ನನ್ನಕ್ಕಿಂತ ಮಾತಾಡೋಕ್ಕೆ ಬರೋಕ್ಕಿಲ್ಲಪ್ಪ ನಾನೇನೋ ಹಿಂಗೆಲ್ಲ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ತಮ್ಮ ಸಂದಕ್ಕಿರಲಿ ಅಂತ ಯಾವಾಗೂ ಹೇಳಲ್ಲ. ಅದಕ್ಕೆ ನಾನು ಸುಮ್ಕೆ ಬಿಡು, ಆಸ್ತಿ ಪಾಸ್ತಿಗೆಲ್ಲ ಬರೋಕ್ಕಿಲ್ಲ ಅಂತ ಅನ್ಕೋತಾ ಇದ್ದೆ. ಈಗ ಬಂದೋಳಲ್ಲ, ಈಗ ಉತ್ತರ ಹೇಳು. ಮನೆಯಾಳಿಗ್ಲ ನಿಮ್ಮಿಂದನೇ ಎಲ್ಲ ಆಗಿದ್ದು. ಈಗ ಹೆಂಗೆ ನಮ್ಮ ಅಕ್ಕನ ಸಮಾಧಾನ ಮಾಡಬೇಕು ನಾಕಾಣಿ ನನಗೆ ಗೊತ್ತಿಲ್ಲ. ನಮ್ಮ ಅಕ್ಕನ ಹೆಂಗೆ ಸಮಾಧಾನ ಮಾಡೋದು? ಹೀಗೆ ನೋಡು, ಲಾಯರು ಗೀಯರು ಅಂತ ಮಾತಾಡ್ತಾವಳಿ. ಈಗ ಆಸ್ತಿ ಕೊಡಲಿಲ್ಲ ಅಂತಂದರೆ ಅಷ್ಟೇನೆ, ಇನ್ನು ಎಲ್ಲನೂ ಮನೆಯಿಂದ ಸೇರೆಲ್ಲ ಅರ್ಧರ್ಧ ಭಾಗ ಹೋಗ್ಬಿಡ್ತದೆ. ಅಯ್ಯೋ ಒಳ್ಳೆ ಕತೆ ಆಯಿತು. ಮಾತಾಡಬಾರ್ದಾಗಿತ್ತು ನಾವು ದೌಲತ್ತಾಗೆ. ಅವತ್ತು ಬಂದಾಗ 3 ದಿನ ಗೊತ್ತಿದ್ದು ಸತ್ಕಾರ ಥರ ಮಾಡ್ಬಿಟ್ಟು ಕಳಿಸಿದ್ರೆ ಇಷ್ಟೆಲ್ಲ ಆಯ್ತಾನೆ ಇರಲಿಲ್ಲ. ನಾನೇ ಏನು ಕೇಳ್ದೆ ಏನೇನೋ ಮಾಡಿಬಿಟ್ಟೆ. ಅದು ನಿಮ್ಮಗಳು ಮಾತು ಕೇಳಿ ನಾನು ದೌಲತ್ತಾಗೆ ಮಾತಾಡ್ಬಿಟ್ಟೆ ಬಿಡು. ಅಯ್ಯಯ್ಯೋ, ಇದೆಲ್ಲ ಬೇಕಿತ್ತ ನನಗೆ? ಇರೋದೆಲ್ಲ ಹೋದ್ರೆ ಏನಪ್ಪ ಮಾಡೋದು? ಇನಿ ಜಯಮ್ಮನ ಹೆಂಗಪ್ಪ ಸುಮ್ಮನಿರ್ಸೋದು? ಮೈ ಮೇಲೆ ದೇವ್ರು ಬಂದಿರಲ್ವ ಹಂಗಾಡ್ತಾಳೆ.